ಹಾಯ್ ಫ್ರೆಂಡ್ಸ್, ಮತ್ತೆ ಸುಸ್ವಾಗತ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅನ್ನೋ ರೀತಿ ಹೇಳೋ ರೀತಿ ಇವತ್ತು ಸಂಕ್ರಾಂತಿ ದಿನ ಫುಲ್ಲು ಸೂರ್ಯ ಚೆನ್ನಾಗಿ ಬಂದ್ಬಿಟ್ಟಿದ್ದಾರೆ. ನಾವು ಅಪರೂಪಕ್ಕೆ ಬಂದಿರೋದು ನಾವು. ಓಕೆ, ನಂತರ ನೀವೇನು ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ ಆರಾಮಾಗಿ. ಫಸ್ಟೇ ಇನ್ನೊಂದೇನಪ್ಪ ಅಂದರೆ ವೀಕೆಂಡ್ಸು, ಆಮೇಲೆ ಏನಾದ್ರು ಹಾಲಿಡೇಸು, ಗೌರ್ಮೆಂಟ್ ಹಾಲಿಡೇಸ್ ಏನಾದ್ರು ಇದ್ದರೆ ತುಂಬ ಜನ ಇರ್ತಾರೆ. ಅದೊಂದು ನೀವು ನೆನ್ಪಿಟ್ಕೋಬೇಕು. ವೀಕೆಂಡ್ಸಲ್ಲಿ ಆದರೆ ವೀಕ್ ಡೇಸಲ್ಲಿ ನೀವು ಬಂದರೆ ಆರಾಮಾಗಿ ಫ್ರೀ ಇರ್ಬೋದು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಯಾವಾಗಲಾದ್ರು ಒಂದ್ಸಲ ವೀಕ್ ಡೇಸಲ್ಲಿ ಬಂದು ವೀಡಿಯೋ ಮಾಡಬೇಕು ಅಂತ ಅನ್ಕೊಂತೀನಿ. ನೋಡೋಣ ಇನ್ನೇನಿದೆ, ನೋಡ್ಕೊಂಡು ನಂದಿ ಬೆಟ್ಟ ಸುತ್ತಾಡ್ಕೊಂಡು ಆರಾಮಾಗಿ ಮನೆ ಕಡೆ ಹೊರಡೋಣ. ಹಾಗೆ ಮುಂದೆ ಬಂದರೆ ಇಲ್ಲೊಂದು ಬೋರ್ಡ್ ಕೊಟ್ಟಿದ್ದಾರೆ ನೋಡಿ, 4 ನ್ಯಾವಿಗೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ನೋಡಬೇಕು ಅಂದ್ಕೊಂಡಿದ್ರು ಪಲಾರ್ ನದಿಯ ಮೂಲ ಅಂತಿದೆಯಲ್ಲ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ನಿಮಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ ಇದನ್ನು ಫುಲ್ಲು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪಾರ್ಕ್ ಆಗಿರ್ಬೋದು, ಫುಲ್ ಎಲ್ಲ ವ್ಯವಸ್ಥೆಗಳನ್ನು ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಹಂಗೆ ಪಲಾರ್ ನದಿಯ ಮೂಲ ನೋಡೋಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಿಮಗೊಂದು ವ್ಯೂ ತೋರಿಸ್ತೀನಿ. ಅದು ಯಾವ ರೀತಿ ಇದೆಯಪ್ಪ ಅಂದರೆ ಫುಲ್ಲು ಒಂಥರ ಕಳೆದು ಹೋಗಬೇಕು. ನಮಗೆ ನಿಜವಲ್ಲೂ ಒಂದು ವೀಕೆಂಡ್ಸಲ್ಲಿ ಒಂದು ಮೈಂಡ್ಗೆ ರಿಫ್ರೆಶ್ ಆಗಬೇಕು ಅಂದರೆ ಯಾವ ಥರ ಪ್ಲೇಸ್ ಇರಬೇಕು ಅಂದ್ಬಿಟ್ಟಿತ್ತು, ಆ ಥರ ಇದೆ ನೋಡಿ. ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಅಕಸ್ಮಾತ್ ನಾನು ಏನಾದ್ರು ಬೆಳಿಗ್ಗೆ ಬಂದಿದ್ದೇನೆ ಶೂಟ್ ಮಾಡಿದರೆ ಯಾವ ಥರ ಇರ್ತಿತ್ತು ಅಂತ ಅಲ್ಲ. ಸೂಪರಾಗಿದೆ ಅಲ್ಲ. ಈ ವ್ಯೂ ನೋಡೋಕೆ ಕಳೆದು ಹೋಗ್ಬೇಕು. 2 ಕಣ್ಣು ಸಾಲದು ಅಂತಾರಲ್ಲ, ಅದು ಇದೆ ಅನಿಸುತ್ತೆ ನೋಡಿ. ಇಲ್ಲೆಲ್ಲ ನಿಂತ್ಕೊಂಡು ಯಾರೋ ಬೇರೆ ಹೊಡಿತಿದ್ದಾರೆ ನೋಡಿ. ಈ ಥರ ಪ್ಲೇಸಿಗೆ ಬಂದು ಅವರ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಲ್ದೇ ಬೇರೆಯವ್ರ ಆರೋಗ್ಯನೂ ಹಾಳು ಮಾಡ್ತಿದ್ದಾರೆ. ಈಗ ಎಂಥ ಜನಗಳಪ್ಪ ನಮ್ಮವರು. ಫ್ರೆಂಡ್ಸ್, ಅದು ಬಿಟ್ಟಾಗಿ ನೆಕ್ಸ್ಟ್ ಈಗ ಹೋಗೋಣ, ನಾವು ಪಲಾರ್ ನದಿಯ ಮೂಲ ನೋಡೋಕೆ ಹೋಗೋಣ. ಈ ವ್ಯೂ ಮಾತ್ರ ಅಲ್ಟಿಮೇಟೆಡ್ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನದಿ ಮೂಲ ಋಷಿ ಮೂಲ ಯಾವುದು ನೋಡಬಾರ್ದು ಅಂತಾರೆ. ನಾವು ನೋಡಿದ್ರೆ ನದಿ ಮೂಲ ನೋಡೋಕೆ ಬಂದಿದ್ದೀವಿ. ಇದೆ ಅಂತೆ ನೋಡಿಯಪ್ಪ ನದಿ ಮೂಲ. ಈ ಥರ ಇದೆ. ಓಕೆ, ತುಂಬ ಚೆನ್ನಾಗಿದೆ ಪ್ಲೇಸು. ಓಕೆ, ನೋಡೋಣ. ಹಂಗೂ ಹಿಂಗೂ ನದಿ ಮೂಲ ನೋಡ್ಬಿಟ್ವಪ್ಪ. ಹಲೋ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ನೇಪಾಳಿ ಬಾಯ್ ಸಿಕ್ಕಿದ್ದಾರೆ. ಇಲ್ಲೇ ಬರಬೇಕಾದ್ರೆ ಸಿಕ್ಕಿದ್ರು. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ನನಗಂತೂ ಮಾತಾಡೋಕ್ಕಾಗ್ತಿಲ್ಲ. ಇವ್ರ ಕನ್ನಡ ಅಂತೂ ತುಂಬ ಚೆನ್ನಾಗಿದೆ. ಮಾತಾಡಿ ಬ್ರೋ. ಹಲೋ ಗೈಸ್, ನನ್ನ ಹೆಸರು ಈಶ್ವರ್ ಬಿಸ್ಟ್. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು ಬ್ರೋ. ಇವರು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಓಕೆ, ಆಮೇಲೆ ಇವತ್ತು ನಂದಿ ತುಂಬ ಚೆನ್ನಾಗಿದೆ. ಓಡಿ ಸುಸ್ತಾಯಿತು ಅಷ್ಟೇ. ಪ್ಯಾರಾಗ್ಲೈಡಿಂಗ್ ಮಾಡೋಣ. ಬೇಡ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಬೇಕಾದ್ರೆ. ಈ ಸಲ ಫುಲ್ ನೋಡೋದೇ ಆಯಿತು ನಮ್ಮದು. ಹೌದಾ? ನಮಗೂ ಹಂಗೆ ತಲೆ ಗಿರ್ರಂತೆ ನೋಡಿ, ತಲೆ ಗಿರ್ರ ಅಂತ ಇದೆ ಅಂತೆ. ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ ಕನ್ನಡನ. ಓಕೆ, ಹಿಂಗೆ ಕನ್ನಡ ಮಾತಾಡ್ತೀರಿ ಬ್ರೋ, ಕನ್ನಡ ಉಳಿಸಿ. ಓಕೆ, ಮಾತಾಡಿ. ಹಾಂ ಹೇಳಿ. ಕನ್ನಡ ಮಾತಾಡಿ. ಕರ್ನಾಟಕ ಮಾತಾಡಿ. ಹುಟ್ಟಿದ್ದಾರೆ ಕನ್ನಡ ನಾಡನ್ನು. ಹುಟ್ಟಬೇಕು ಹೇಳ್ತೀರ ಸಾಂಗ್ ಅದು? ಹೇಳಿ. ಹುಟ್ಟಿದ್ದಾರೆ ಕನ್ನಡ ನಾಡನ್ನು ಹುಟ್ಟಬೇಕು ಅನ್ನೋದು ಆಯ್ತಲ್ಲ. ಓಕೆ ಕೇಳಿದ್ದೀನಿ ಅಷ್ಟು. ಅದೇ ನೋಡಿದ್ರಲ್ಲ ಯಾವ ರೀತಿ ಕನ್ನಡ ಮೇಲೆ ಅಭಿಮಾನ ಒಂದು ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು. ಈ ಥರ ಜನಗಳು ಸಿಕ್ಕಿದ್ರೆ ನಮಗೆ ತುಂಬ ಒಂಥರ ಖುಷಿ ಆಯಿತು. ಅದೇ ರೀತಿ ಅವ್ರನ್ನ ಮಾತಾಡ್ಸ್ಕೊಂಡು ಮುಂದೆ ಬಂದೆ. ಇಲ್ಲೇ ನೋಡಿ ಸನ್ರೈಸು ಆಮೇಲೆ ಸನ್ಸೆಟ್ ನೋಡೋಕೆ ಅಂತಲೇ ಒಂಥರ ಒಂದು ಪ್ಲೇಸ್ ಮಾಡಿದ್ದಾರೆ. ಒಂಥರ ಒಂದು ಫ್ರೇಮೆಲ್ಲ ಹಾಕಿ ಒಂದು ಫ್ರೇಮ್ ಮಾಡಿದ್ದಾರೆ. ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನೋಡಿದ್ರೆ. ಬೆಳಿಗ್ಗೆ ಏನಾದ್ರು ಬಂದು ನೀವೇನಾದ್ರು ಇಲ್ಲಿ ವ್ಯೂ ಏನಾದ್ರು ನೋಡಬೇಕು ಅಂದ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನೀವು ಟ್ರೈ ಮಾಡಿ, ಮಿಸ್ ಮಾಡ್ದೆ. ಇನ್ನೂ ಯಾರೆಲ್ಲ ಫಸ್ಟಾಗಿ ಹೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ನೀವು ನಂದಿ ಬೆಟ್ಟ ನೋಡಿಲ್ಲ, ಬಂದು ಒಂದು ಸಲ ನಿಮ್ಮ ವೀಕೆಂಡ್ಸಲ್ಲಿ ಬಂದು ಇಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ತುಂಬ ಒಂದು ಒಳ್ಳೆ ಪ್ಲೇಸು ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಬಂದು ಒಂದು ಸಲ ತೋರಿಸಿ, ಮನೆಯವ್ರನ್ನೆಲ್ಲ ಕರ್ಕೊಬಂದು ತೋರಿಸಿ, ಇಲ್ಲಿ ಸೂಪರಾಗಿರುತ್ತೆ. ಓಕೆ, ಹಂಗೆ ನೋಡ್ಕೊಂಡು ಮುಂದೆ ಬಂದರೆ ಇನ್ನೊಂದು ನೋಡಿ ವ್ಯೂ ತೋರಿಸ್ತೀನಿ ನಿನಗೆ. ಈಗ ಯಾವ ಥರ ಇದೆ ನೋಡಿರಿ. ಇಲ್ಲಿ ನೋಡ್ತಾ ಇದ್ರೆ ನಿಜವಲ್ಲೂ ಕಳೆದೋಗ್ಬಿಡ್ಬೇಕು. ನಿಜವಲ್ಲೂ ನಾವು ಕರ್ನಾಟಕದಲ್ಲಿ ಇದ್ದೀವ ಇಲ್ಲ ಎಲ್ಲೋ ಒಂದು ಮಲೆನಾಡಲ್ಲೆಲ್ಲೋ ಇದ್ದೀವನಪ್ಪ ಅನ್ನಿಸ್ಬಿಡುತ್ತೆ. ಇದು ಫ್ರೆಂಡ್ಸ್, ಇದು ಮೇಯ್ನಾಗಿದ್ದು ಟಿಪ್ಪು ಡ್ರಾಪ್ ಅಂತ ಕರೀತಾರೆ. ಓಕೆ, ಯಾವ ಥರ ಇದೆ ಅಂದರೆ ವ್ಯೂಗಳು ಇಲ್ಲಿ ಕೇಳೋಕ್ಕೆ ಮಾತೇ ಸಾಲದಪ್ಪ. ಅಲ್ಲಿಂದ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೆ. ಅಲ್ಲೆಲ್ಲ ಪ್ಯಾರಾಗ್ಲೈಡಿಂಗ್ ಎಲ್ಲ ಮಾಡ್ತಿದ್ರು. ನೆಕ್ಸ್ಟ್ ಟೈಮ್ ಬಂದಾಗ ನಾವು ಟ್ರೈ ಮಾಡಬೇಕು ಅಂತ ಅನ್ಕೊಂತೀನಿ.
ನೆಕ್ಸ್ಟು ಇಲ್ಲಿಂದ ಮೂವ್ ಆಗ್ತಿದ್ದೆ. ನೆಕ್ಸ್ಟು ಅಲ್ಲಿ ಬರ್ಬೇಕಾದ್ರೆ ಫ್ರೆಂಡ್ಸ್ ಎಂಟ್ರೆನ್ಸಲ್ಲೇ ಒಂದು ಟಿಪ್ಪುವಿನ ಗೆಸ್ಟ್ ಹೌಸ್ ಅಂತಿದೆ. ಅದರ ಪಕ್ಕದಲ್ಲಿ ಒಂದು ಅಮೃತ್ ಸರೋವರ ಅಂತಿದೆ. ಅದು 1936 ಅವಾಗಿನ ದಿವಾನರು, ಮೈಸೂರು ದಿವಾನರಾಗಿದ್ದ ಮಿರ್ಜಾಮ್ ಇಸ್ಮಾಯಿಲ್ ಅವ್ರ ಕಡೆಯಿಂದ ಅದು ನಿರ್ಮಾಣ ಆಗಿರೋದು. ಅದು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಕ್ಲೀನಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ ಅಂದರೆ ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ಅದರಿಂದ ಅದು ಫುಲ್ಲು ಕ್ಲೀನಾಗಿದೆ ಅಂತ ನಾನು ಅನ್ಕೊತೀನಿ. ಸೂಪರಾಗಿದೆ ಮಾತ್ರ ಅದು. ಅದಾದಮೇಲೆ ಇದನ್ನೆಲ್ಲ ನೋಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಟಿಪ್ಪುವಿನ ಗೆಸ್ಟ್ ಹೌಸ್ ಇತ್ತು. ಅದನ್ನು ನೋಡಿಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲೇ ರೆಸ್ಟ್ ತೊಗೊಂಡು, ನನಗೆ ನಿಜವಲ್ಲೂ ಇಲ್ಲಿ ಬಂದಿದ್ದಕ್ಕೆ ನನಗೆ ಒಂದು ಮೂಡು ರಿಫ್ರೆಶ್ ಆದಂಗೆ ಆಯಿತು ನಿಜವಲ್ಲೂ. ಅದಕ್ಕೆ ತುಂಬ ಸೂಪರಾಗಿರೋ ಪ್ಲೇಸು ನೋಡ್ದಂಗೆ ಆಯಿತು. ನೀವು ಯಾರು ಮಿಸ್ ಮಾಡಿಬಿಡಿ, ನೀವು ಖಂಡಿತ ಬಂದು ಇದನ್ನು ನೋಡಲೇಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ ಗೆಳೆಯರೆ, ಬಂದೆ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀನಿ. ನಾನು ನೋಡ್ಕೊಂಡು ಬಂದೆ, ಚೆನ್ನಾಗಿತ್ತು. ಒಂದು ಬೇಜಾರು ಏನಪ್ಪ ಅಂದರೆ ಸನ್ರೈಸ್ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ನೋಡೋಣ ಅಂದ್ಕೊಂಡಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ, ಬಂದಿದ್ದೀನಿ ಪಾರ್ಕಿಂಗ್ ಹತ್ರ. ಫುಲ್ಲು ಗಾಡಿಗಳಿದೆ ಫ್ರೆಂಡ್ಸ್. ಇವಾಗ ಇನ್ನೂ ಬರ್ತಾ ಇದ್ದಾರೆ ಜನ. ಬೆಳಿಗ್ಗೆ ಬಂದರೆ ಮಜಾ ಇನ್ನೂ ಸೂಪರಾಗಿರುತ್ತೆ, ನೋಡ್ಬೋದು ಫುಲ್ಲು. ಇಲ್ಲಿ ಸನ್ರೈಸ್ ನೋಡಬೇಕಂತ ನಂದು ಇಂಟೆನ್ಷನ್ ಇದಿದೆ, ಸನ್ರೈಸ್ ನೋಡಬೇಕು ಅಂದ್ಬಿಟ್ಟು. ಇನ್ನೂ ತುಂಬ ಪ್ಲೇಸಸ್ ಇದೆ ಫ್ರೆಂಡ್ಸ್ ಇಲ್ಲಿ ನೋಡೋಂಥದ್ದು. ಎಲ್ಲನೂ ಒನ್ ಡೇ ಫುಲ್ಲು ನೋಡ್ಬೇಕು ನೋಡಿ. ಒನ್ ಡೇ ಫುಲ್ಲು ನಾವೇನಾದ್ರು ಬೇಗ ಬಂದುಬಿಟ್ರೆ ಸನ್ರೈಸ್ ನೋಡ್ಕೊಂಡು ಇನ್ನೆಲ್ಲ ಫುಲ್ಲು ವೀಡಿಯೋ ಮಾಡ್ಕೊಂಡು ಹೋಗ್ಬೋದು. ಸರಿ ಫ್ರೆಂಡ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಫೈನಲಿ ಬಂದೆ ಫ್ರೆಂಡ್ಸ್ ಮನೆಗೆ. ಇವಾಗ ತಾನೇ ಗಾಡಿ ನಿಲ್ಲಿಸ್ತೆ, ಮನೆಗೆ ಹೋಗ್ತೀನಿ. ಇವಾಗ ತಾನೇ ಗಾಡಿ ನಿಲ್ಲಿಸ್ತೆ, ಮನೆಗೆ ಹೋಗ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ವೀಡಿಯೋ? ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಹೇಗಿದೆ ನೋಡಿ ಹೇಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.